ಡೊಪಮೈನ್, ಸೆರೋಟೋನಿನ್, ಮೆಲಟೋನಿನ್ ಮಿದುಳಲ್ಲಿರುವ 3 ಗ್ರಂಥಿಗಳು ಪ್ರೊಡ್ಯೂಸ್ ಮಾಡುವ ಜ್ಯೂಸುಗಳು, ಹಾರ್ಮೋನ್ಗಳು, ಇವುಗಳನ್ನು ಮಿದುಳನ್ನ ನಿರ್ವಹಣೆ ಮಾಡುತ್ತೆ. ಖಿನ್ನತೆ ಬಂದವರು ಏನು ಆಹಾರವನ್ನು ತಗೋಬೇಕು, ಏನು ಆಹಾರವನ್ನು ತಗೋಬಾರದು, ಶಕ್ತಿಗಳಲ್ಲಿ ಆಹಾರದಿಂದ, ಪ್ರಪಂಚ ಶಕ್ತಿಯಿಂದ, ಪಂಚಭೂತಗಳಿಂದ, ಪ್ರಾಣಶಕ್ತಿಯಿಂದ, ಚಟುವಟಿಕೆಗಳನ್ನು ಮಾಡುವುದಕ್ಕೆ ಬೇಕಾಗಿರುವ ಶಕ್ತಿಯನ್ನು ಗ್ರಹಿಸ್ತೀವಿ. ಯಾವ ಯಾವ ಆಹಾರಗಳಿಂದ ಈ ಶಕ್ತಿಗಳನ್ನು ಪಡಿಬೋದು, ಏನು ತಗೋಬೇಕು, ಏನು ತಗೋಬಾರದು, ನಾವು ತಗೊಳ್ಳುವ ಗಾಳಿಯಲ್ಲಿ ಏರುಪೇರು ಆಗಿರುವುದರಿಂದ ಮಿದುಳು ತನ್ನ ಕೆಲಸವನ್ನು ಮಾಡಿಕೊಳ್ಳೋದಕ್ಕೆ ಬೇಕಾಗಿರೋ ಪ್ರಾಣ ಶಕ್ತಿ ಸಿಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡಬೇಕು ಅಂತ ಅನ್ನೋದನ್ನ ಕಲ್ತ್ವಿ. ಬಲಭಾಗದ ಮಿದುಳು, ಎಡಭಾಗದ ಮಿದುಳು ಯಾವ ರೀತಿ ಕೆಲಸ ಮಾಡುತ್ತೆ, ಬಲಭಾಗದ ಮಿದುಳು, ಎಡಭಾಗದ ಮಿದುಳು ಯಾವ ರೀತಿ ಸಿಂಕ್ರನೈಸ್ ಆಗುತ್ತೆ, ಖಿನ್ನತೆ ಬಂದವರಿಗೆ ಏನಕ್ಕೆ ಮನಸ್ಸು ಸಿಂಕ್ರನೈಸ್ ಆಗೋದಿಲ್ಲ, ಮನಸ್ಸನ್ನ ಸಿಂಕ್ರನೈಸ್ ಮಾಡೋದಕ್ಕೆ ಬೇಕಾಗಿರುವ ವಿಧಾನಗಳು, ಆಲ್ಫಾ ಸ್ಥಿತಿಗೆ ಹೋಗೋದು ಹೇಗೆ. ಆಲ್ಫಾ ಸ್ಥಿತಿ ಅಂತನ್ನೋದು ಬಲಭಾಗದ ಮಿದುಳಲ್ಲಿ ನಡೆಯುವ ಒಂದು ತರಂಗಗಳ ಘಟನೆ. ಅದರ ವಿಧಾನಗಳನ್ನು ಹೇಳ್ಕೊಟ್ಟಿದ್ದೀನಿ. ಪ್ರಪಂಚ ಶಕ್ತಿಯನ್ನು ಪಡೆಯೋದು ಹೇಗೆ, ಅದು 2 ತರದಲ್ಲಿ ಪಡಿಬಹುದು ಅಂತ ಅನ್ನೋ ಟೆಕ್ನಿಕ್ ಅನ್ನು ಹೇಳಿಕೊಟ್ಟಿದ್ದೀನಿ. ಮತ್ತೆ ಮನಸ್ಸಲ್ಲಿ ಬರುವ ನಕಾರಾತ್ಮಕ ಆಲೋಚನೆಗಳನ್ನ ಸಕಾರಾತ್ಮಕ ಆಲೋಚನೆಗಳಾಗಿ ಬದಲಾವಣೆ ಮಾಡೋ ಟೆಕ್ನಿಕ್, ಬರವಣೆ ಮೂಲಕವಾಗಿ, ಚಿತ್ರೀಕರಣ ಮಾಡುವುದರ ಮೂಲಕವಾಗಿ ಹೇಗೆ ಅದನ್ನ ಕಾನ್ಷಿಯಸ್ ಲೆವೆಲ್ಲಿ ಪ್ರಿಪೇರ್ ಮಾಡ್ಕೋಬಹುದು ಅಂತ ಅನ್ನೋದನ್ನು ಹೇಳಿದೆ. ಯಾರುವೇ ನನಗೆ ಅದನ್ನು ಕಳಿಸಿಲ್ಲ. ನೀವು ಇಂಟ್ರೆಸ್ಟ್ ತೋರಿಸ್ತೇ ಹೋದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ನೀವು ಇಂಟ್ರೆಸ್ಟ್ ತೋರಿಸ್ಬೇಕು, ಆವಾಗಲೇ ನಾನು ಮಾಡಕ್ ಸಾಧ್ಯ. ಓಕೆ, ಈಗ ಈ ಶಕ್ತಿಯನ್ನ ಉಕ್ಕಿಸೋದು ಹೇಗೆ ಅಂತ ಅನ್ನೋದನ್ನ ಕಲ್ತೀವಿ. ಈಗ ಮಿದುಳಲ್ಲಿ ಬರುವ ಆಲೋಚನೆಗಳು, ತಪ್ಪಾಗಿ ಆಲೋಚನೆಗಳು ಬರ್ತಾ ಇದೆ. ಆ ತಪ್ಪು ಆಲೋಚನೆಗಳನ್ನ ಬರದೇ ಇರಾಗ ಮಾಡೋದು ಹೇಗೆ ಅಂತ ಅನ್ನೋ ಟೆಕ್ನಿಕ್ಕು ಮೈಂಡ್ ರೀಪ್ರೋಗ್ರಾಮಿಂಗ್, ರೈಟ್ ಬ್ರೈಟ್ ರೀಪ್ರೋಗ್ರಾಮಿಂಗ್.